ಮತ್ತಾರೆ ಇನ್ನೊಂದು ಹೇಳೋದು ಮರ್ತಿದ್ದೀರ ನಾನು. ಸ್ಟಾರ್ಟಿಂಗ್ ಅದೇ ಯುಗಾದಿ ಹಬ್ಬದ ದಿನ ಬೇವು ಬೆಲ್ಲ ಮಾಡೋ ದಿನನೇ ನಾನು ಇಡುವೆ ಮಾಡಿದ್ದೆ. ಬೇವು ಬೆಲ್ಲ ಮಾಡಿದ್ದೀನಿ ನೋಡ್ರಿ ಅವತ್ತ. ಇಡುವೆ ನೀವು ಬೇಕಂದ್ರೆ ನೋಡ್ಬೋದು. ಅದು ಇದೇ ಸೀರೆ ಇದೇ ಜಾಗದಾಗೆ ಕುತ್ತ ಇಡುವೆ ಮಾಡಿದ್ರು ನಾನು. ಒಳಗಡೆ ಬೇವು ಬೆಲ್ಲ ಮಾಡ್ಕೊಂಡು ಬಂದು ಇಲ್ಲಿ ಬಂದು ನಾನು ಕುತ್ತು ಇದೇ ಅರಬಿ ಮ್ಯಾಗ ಇದೇ ಡ್ರೆಸ್ ಇದೇ ಸೀರೆ ಮ್ಯಾಗ ಕುತ್ತು ಇಡುವೆ ಮಾಡಿದ್ರು ನಾನು. ಇವತ್ತು ಇದೇ ಅವಾಗಿನ ಸೀರೆ ಹಾಕ್ಕೊಂಡೆ ಇದೇ ಜಾಗದಾಗ ಕುತ್ತ ಇಡುವೆ ಮಾಡ್ತಾಯಿದ್ದೀನಿ ನೋಡ್ರಿ ನಾನು. ಅದೇ ಇದೇ ಹೇಳೋದು ಮರ್ತಾಯಿದ್ದೆ ಫ್ರೆಂಡ್ಸ. ಈ ವಿಡಿಯೋ ಇಷ್ಟ ಇದ್ರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನೋಡ್ರಿ ಇವಾಗನ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ರೀ. ಈಗ ಇಷ್ಟು ತನಕ ಕೆಲಸ ಆಯ್ತು ನೋಡ್ರಿ. ಮುಂಜಾನೆ ನಾಷ್ಟ ಮಾಡಿದ್ದೆ ರೀ. ನಾಷ್ಟ ಮಾಡಿ ಉಪ್ಪಿಟ್ಟು ಮಾಡಿದ್ದೆ ನೋಡ್ರಿ. ನಾಷ್ಟ ಎಲ್ಲ ತಿಂದು ಹೋದ್ರೆ ನಮ್ಮ ಮಕ್ಕಳು. ಮಧ್ಯಾಹ್ನಕ್ಕೆ ನಮ್ಮ ಯಜಮಾನ್ರು ಊಟಕ್ಕೆ ಬರ್ತಾರೆ. ಹಾಗಾಗಿ ಕಡ್ಲಿ ಬೇಳೆ ನೆನಿಟ್ಟಿನಿ ರೀ. ಚಪಾತಿ ಹಿಟ್ಟನ್ನ ಅದಿಟ್ಟಿನಿ ನೋಡ್ರಿ. ಚಪಾತಿ ಮಾಡ್ಬೇಕು, ಈಗ ಪಲ್ಯನೂ ಮಾಡಬೇಕು. ಹಂಗಾರಿ ಇನ್ನೊಂದು ವಿಷಯ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕಂತೇಳಿ ವಿಡಿಯೋ ಮಾಡ್ತಾಯಿದ್ದೀನಿ ರೀ. ಏನಪ್ಪ ಅಂತಂದ್ರೆ ಈ ಯುಗಾದಿ ಹಬ್ಬ ಬಂತು ನೋಡ್ರಿ. ಇನ್ನೊಂದು ವಾರ ಕಳೆದ್ರೆ ಯುಗಾದಿ ಹಬ್ಬ ಬರ್ತೈತೆ ರೀ. ಆ ಯುಗಾದಿ ಹಬ್ಬಕ್ಕೆ ನಾನು 1 ವರ್ಷ ಆಗ್ತದೆ ನೋಡ್ರಿ ಇದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ. ನಮ್ಮ ಮಗನೇ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಕೊಟ್ಟಿದ್ರಿ, ಸಣ್ಣ ಮಗ ರೀ. ನಿನ್ನೆ ಈಗ 2 ದಿನ ಆಯ್ತು ರೀ. ಅವನು ಹೇಳಿ ಏನಮ್ಮ ಇದು ವರ್ಷ ಬತ್ತು ಇನ್ನೂ ನಿನಗೆ 1000 ಸಬ್ಸ್ಕ್ರೈಬರ್ ಆಗಿಲ್ಲಲ್ಲ ಅಂತ ಹೇಳ್ತಾನೆ ರೀ. ಹಿಂಗೆ ನಾನು ಯೂಟ್ಯೂಬ್ ನೋಡ್ಕೋತ ಕೂತಿರ್ತೀನಿ ರೀ. ಬೇರೆ ಇಡುವೆ ನೋಡ್ಕೋತ ಕುಂದ್ರಾಗ ಅದೇ ಈಗ ಹೊಸ್ದಾಗಿ ಚಾನಲ್ ಓಪನ್ ಮಾಡಿರ್ತಾರಲ್ರಿ ನಮ್ಮ ಥರ. ಅವರು ಇಡುವೆ ನೋಡ್ಕೋತ ಬಂದಾಗ ನಮ್ಮ ಮಗ ಏನಾದರೂ ಇಡುವೆ ನೋಡ್ತಿದ್ನವ್ರು ಏನಂತಾನ, ಈಗ ಅಮ್ಮ ಅವರು ನಿಂತಾನೇನೆ ನೋಡು ನಮ್ಮ ಥರ ಅಲ್ಲ ಅವರು ಅಂತಂದ್ರೆ. ಯಾಕಪ್ಪ ಅಂತಂದ್ರೆ ಅದೇ ಅವರು ಇನ್ನೂ ನಮ್ಮಷ್ಟೇ ಅದಾರ, ಇನ್ನೂ ಅವ್ರ ಐಡಿನೂ ಇಷ್ಟೇ ಇನ್ನೂ ದೊಡ್ಡದಿಲ್ಲ. ಅವರು ನಮ್ಮ ಥರನೇ ಇನ್ನೂ ಫಾಲೋವರ್ಸ್ ಅದು ಇನ್ನೂ ಕಡಿಮೆ ಇದಾರೆ ಅವರು ಅಂತ ಹೇಳ್ತಿರ್ತಾನೆ ರೀ. ಅದಕ್ಕೆ ವರ್ಷ ಆಯಿತು ಇನ್ನೂ 1800-900 ಸಬ್ಸ್ಕ್ರೈಬರ್ ಆಗಿಲ್ಲ ಅಂತ ನಮ್ಮ ಮಗ ಹೇಳ್ತಾ ಇದ್ದಾನೆ ರೀ. ಅದಕ್ಕೆ ಇನ್ನೂ ಟೈಮ್ ಐತಿಲ್ಲ, ಇನ್ನೂ ಯುಗಾದಿ ಹಬ್ಬ ಅಟ್ರ ನೋಡೋಕೆ ಇಷ್ಟನ ಆಗ್ತದತ್ತ ನಾ ಹೇಳ್ತೀನಿ ರೀ. ವರ್ಷತನ ಆಗಿಲ್ಲ, ಈಗ ಇನ್ನೂ 1 ವಾರದಾಗ ಆಗಿಬಿಡ್ತಾರೆ ಮತ್ತು ಹೇಳ್ತಾನೆ ರೀ. ಅದಕ್ಕೆ ಈ ಯುಗಾದಿ ಹಬ್ಬದ ದಿನ ಬೇವು ಬೆಲ್ಲ ಮಾಡ್ತಾರಲ್ರಿ, ಅವತ್ತೇ ಈ ಚಾನಲ್ ಓಪನ್ ಮಾಡಿಕೊಟ್ಟಿದ್ರಿ ನಮ್ಮ ಸಣ್ಣ ಮಗ. ನಮಗಂತೂ ಓಪನ್ ಚಾನಲ್ ಈ ID ನನಗಂತೂ ಗೊತ್ತಾಗಲ್ರಿ. ನಮ್ಮ ಸಣ್ಣ ಮಗನೇ ID ಮಾಡಿಕೊಟ್ಟಿದ್ರಿ ಯೂಟ್ಯೂಬ್ದು. ಮತ್ತು ರೀ ವಾಚ್ ಟೈಮ್ ಬಂದ್ರಿ 1 ವರ್ಷ ಆಗಕ್ಕೆ ನೋಡ್ರಿ. 1 ವರ್ಷ ಆದಂಗೆ ರೀ. ಇನ್ನೊಂದು ವಾರ ಆದ್ರೆ ವಾಚ್ ಟೈಮ್ ಬಂದು ನೋಡ್ರಿ 1693 ತಾಸು. 1693 ತಾಸು ವಾಚ್ ಟೈಮ್ ಆಗೈತೆ ನೋಡ್ರಿ. ಅದಕ್ಕೆ ನಾ ಏನು ಹೇಳ್ತೀನಿ ರೀ, 2000 ವಾಚ್ ಟೈಮ್ ಆಗ್ಯದ ಅಂತ ಹೇಳ್ತಿರ್ತೀನಿ ರೀ. ಇನ್ನೂ ಇಷ್ಟು ಕಡಿಮೆ ಆದ್ರೆ 2000 ಆಗ್ಯದಲ್ಲ ಅಂತ ಹೇಳ್ತೇಮ್ಮ ಅಂತ ಹೇಳ್ತಾನೆ ರೀ. ಆಯ್ತು, ಇಷ್ಟ ಆದ್ರೆ ಅದಕ್ಕೆ 2000 ಆಗಕ್ಕೆ ಬಂದಾರಲ್ಲ ಅಂತ ನಾ ಹೇಳ್ತಿರ್ತೀನಿ ರೀ. ಮತ್ತು ಸಬ್ಸ್ಕ್ರೈಬರ್ ಬಂದು 429 ಇದ್ದಾರೆ ನೋಡ್ರಿ. 30ಕ್ಕಿಂತ ಒಂದು ಕಡಿಮೆ ಐತಿ. ಅದಕ್ಕಿದ್ರೆ ನಾ 500 ಸಬ್ಸ್ಕ್ರೈಬರ್ ಆಗ್ಯಾರಲ್ಲ, ಇನ್ನು 500 ಆದ್ರೆ 1000 ಆದಂಗೆ ಅಂತ ನಾ ಹೇಳ್ತಿರ್ತೀನಿ ರೀ. ಅದಕ್ಕೆ ಇಷ್ಟು ಇನ್ನೂ 429 ಅದಾರ, 500 ಅಂತ ಹೇಳ್ತೇಮ್ಮ ನೀನು ಅಂತ ಹೇಳ್ತಿರ್ತಾನೆ ರೀ. ಅಷ್ಟು ಆದ್ರೆ 500 ಆದಂಗೆ, ಅದು ಸ್ವಲ್ಪ 400 ದಾಟೈತಿ, ಇನ್ನು 500 ಆದಂಗೆ ಅಂತ ನಾ ಹೇಳ್ತಿರ್ತೀನಿ ರೀ. ಅದಕ್ಕೆ ನಮ್ಮ ಮಗ ಅಷ್ಟು ಕಾಮಿಡಿ ಮಾಡ್ತಿರ್ತಾನೆ ರೀ. ನನಗೆ ನೋಡಕತ್ತಪ್ಪ ಅಂತ ಹೇಳೀನಿ ರೀ. ಇಡುವೆನ ಹಾಕಲ್ರಿ ನಾನು, ಯಾಕಂದ್ರೆ ಕೆಲಸ ಅದು ಇದು ಅಂತಿರ್ತೀನಿ ರೀ. ಇಡುವೆ ಒಮ್ಮೆ ಏನರ ಎಲ್ಲ ಥರ ಕೆಲಸ ಎಲ್ಲ ಇದು ಮಾಡ್ತೀನಿ ರೀ. ಅಡುಗೆ ಅಂತೂ ಎಷ್ಟು ಅಡುಗೆ ಅಂತೂ ಅಷ್ಟು ಇರೋದಿಲ್ಲ ನಾನು. ಅಡುಗೆದು ಏನಾರ ಒಂದು ರೆಸಿಪಿ ಮಾಡೋಣ ಅಂತ ಹೋದ್ರೆ ಒಳಗಡೆ ಸ್ವಲ್ಪ ಅಷ್ಟೊಂದು ಲೈಟ್ ಇದು ಕಾಣಿಸಲ್ರಿ. ಚೆನ್ನಾಗಿ ಅಡುಗೆ ರೆಸಿಪಿ ಎಲ್ಲ ಎಷ್ಟು ಚಿಕನ್ ಆಗಲಿ ಇದು ತರಕಾರಿ ಆಗಲಿ ಯಾವಾಗಾದ್ರೂ ನಾನು ಚಲೋ ಅಡುಗೆನೇ ಮಾಡ್ತೀನಿ ರೀ. ಅಡುಗೆ ಎಲ್ಲ ಚೆನ್ನಾಗಿ ಮಾಡ್ತೀನಿ ರೀ. ಅದನ್ನು ಸ್ವಲ್ಪ ಕ್ಯಾಮ್ರಾ ಮುಂದೆ ಸ್ವಲ್ಪ ಚೆನ್ನಾಗಿ ಕಾಣೋ ಥರ ಅದನ್ನು ಡೆಕೋರೇಷನ್ ಮಾಡೋಕ್ಕೆ ಬರಲ್ಲ ನನಗೆ. ಅದನ್ನು ಅಷ್ಟೇ ಚಂದ ತೊಗೋಬೇಕು ಮಾಡಬೇಕು ಅನ್ನೋದು ನನಗೆ ಗೊತ್ತಾಗಲ್ರಿ. ಹಾಗಾಗಿ ಇವರು ಮಕ್ಕಳು ಶಾಲೆಗೆ ಹೋಗ್ತಿರ್ತಾರೆ ರೀ. ಶಾಲೆಗೆ ಹೋಗ್ತಾರ, ಅವ್ರಿಗೆ ಅಂತೂ ಏನೋ ಇದನ್ನೇ ಮಾಡಲ್ರಿ. ನನಗೆ ಸುಮ್ಮನೆ ಅದಕ್ಕೆ ನಾನು ಮನಸ್ಸಿಗೆ ಬಂದಾಗ ನನಗೆ ಏನು ತಿಳಿತದೆ ಅದನ್ನು ಐಡಿಯಾ ಮಾಡಿ ಹಾಕ್ತೀನಿ ರೀ. ಅವ್ರು ನೋಡ್ರಿ ಬೆಳಗ್ಗೆ ಹೋದ್ರಂತೂ 6 ಗಂಟೆ ಆಗ್ತದೆ ರೀ ಮನೆ ಬರೋಕ್ಕೆ. 6 ಗಂಟೆಲಿಂದ ಬಂದು ಕೂತು ಊಟ ತಿಂದು ತಿರ್ಗಿ ಏನಾರ ಹೋಮ್ವರ್ಕ್ ಇರ್ತಾರೆ ಅದೆಲ್ಲ ಓದೋದು ಬರೆದು ಇರ್ತಾರೆ. ಹಾಗಾಗಿ ಅವ್ರಿಗೆ ಏನು ಹೇಳಲ್ರಿ, ಎಡಿಟ್ ಮಾಡಾಕ್ಸನೇ ಹೇಳಲ್ರಿ ನಾನು. ಎಡಿಟ್ ಹಂಗೆ ನಾನು ಜೋಡಿಸಿ ಹಾಕಿಬಿಡ್ತೀನಿ ರೀ. ಮತ್ತು ಅದ್ರಾಗ ಕಟ್ ಮಾಡಿದ್ದು ಅಂದ್ರೆ ಕಟ್ ಮಾಡೋಕ್ಕಾಗಲ್ಲ ನನಗೆ. ಹಾಗಾಗಿ ಸ್ವಲ್ಪ ಅದೊಂದ್ರಿ. ಮತ್ತು ಇದು
ಬರೆದು ಹಾಕಕ್ಕೆ ಬರಲ್ರಿ. ಮತ್ತು ಈ ಫೋಟೋ ಇದು ಮಾಡಿ ಹಾಕ್ತಾರಲ್ರಿ ಅದನ್ನು ಬರಲ್ರಿ. ಇಡುವೆ ಹೆಂಗೆ ಇರ್ತದೆ ಹಂಗೆ ಜೋಡಿಸಿ ಹಂಗೆ ಹಾಕಿಬಿಡ್ತೀನಿ ರೀ ನಾನು. ಅದಂದರೆ ಮತ್ತು ಟೈಮಿಂಗ್ ಇಲ್ಲರಿ ಮತ್ತು ನಾ ಇಡುವೆ ಹಾಕೋದನು ಯಾವಾಗ ಸಂಜೆ ಒಂದು 7 ಗಂಟೆಗೆ ಹಾಕಿರ್ತೀನಿ ರೀ, ಒಂದು 8 ಗಂಟೆಗೆ ಹಾಕಿರ್ತೀನಿ ರೀ, 6 ಗಂಟೆಗೆ ಹಾಕಿರ್ತೀನಿ ರೀ, ಮಧ್ಯಾಹ್ನ ಹಾಕಿರ್ತೀನಿ ರೀ, ಬೆಳಗ್ಗೆ ಒಂದು 7 ಗಂಟೆಗೆ ರೀ, 8 ಗಂಟೆ 9 ಗಂಟೆಗೆ ಈ ಥರ ಹಾಕ್ತೀನಿ ರೀ. ಹಾಗಾಗಿ ಎಲ್ಲಿ ಎಷ್ಟು ಓಡ್ಬೇಕು ರೀ. ನಾನು ಕರೆಕ್ಟಾಗಿ ನಂದೇ ತಪ್ಪು ರೀ. ಕರೆಕ್ಟಾಗಿ ನಾನು ಹಾಕ್ತಾಯಿದ್ದೆ ಅಂದ್ರೆ ಚೆನ್ನಾಗಿ ಓಡ್ತಿತ್ತು ರೀ. ವರ್ಷಂದ್ರೆ ನಮ್ಮ ತಮ್ಮನ ನೋಡ್ರಿ, ನಮ್ಮ ತಮ್ಮ ಬರೀ 1.5 ತಿಂಗಳಾಗೆ ಚಾನಲ್ ಓಪನ್ ಮಾಡಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ 1.5 ತಿಂಗಳಲ್ಲೇ ಒಂದು ಅಕೌಂಟ್ ಓಪನ್ ಆಯ್ತು ರೀ. ಅಷ್ಟು ಚೆನ್ನಾಗಿ ಇದು ಮಾಡಿದನ್ರಿ. ಇವಾಗ ಅವನು ಇಡುವೆ ಮಾಡೋಕ್ಕೆ ಮನಸ್ಸಿಲ್ಲ ರೀ. ನಮ್ಮ ತಮ್ಮ ಏನು ಮಾಡ್ತಾರೆ ಇಷ್ಟೆಲ್ಲ ಇಡುವೆ ಮಾಡ್ಯಾರ ಮುನೇಶ್ ದಳವಾಯಿ ಮುನೇಶ್ ದಳವಾಯಿ ಅಂತೇಳಿ ಯೂಟ್ಯೂಬ್ ಚಾನಲ್ ಇದೆ ನೋಡ್ರಿ, ಅವರೇ ನಮ್ಮ ತಮ್ಮರೇ. ನಾನು ಇನ್ನು ನೀವು ನೋಡ್ತಾ ಇರ್ಬೋದು ರೀ. ಯಾರಾದ್ರೂ ಅವ್ನು ಇಡುವೆ ನೋಡೋರು ಇದ್ರಂದ್ರೆ ನಿಮ್ಗೆ ಗೊತ್ತಾಕದ್ರಿ. 1 ವರ್ಷನ ಆಯ್ತು ರೀ ಅವ್ನು ಇಡುವೆನ ಹಾಕೋಕ್ಕಾಗ್ತಾಯಿಲ್ಲ. ನನ್ನ ತಲೆನೇ ಓಡೋಲ್ ತಕ್ಕ ಇಡುವೆದಾಗ ಅಂತಿರ್ತಾನೆ ರೀ. ಅದೊಂದು ಕೆಲಸದ್ದು ಅದು ಇದು ಬಿಜಿ ಅದಾವ್ರಿ. ಹಾಗಾಗಿ ಅವನು ಸ್ವಲ್ಪ ದಿನ ಆರಾಮಿದ್ದಿದ್ದಿಲ್ಲ. ಹಾಗಾಗಿ ಅಡ್ಮಿಂಟ್ ಅದು ಇದ್ದೀನಿ ರೀ ಬಿಜಾಪುರದ. ಹಾಗಾಗಿ ಈಗ ಒಂದು ಜರ ಹುಷಾರಾಗ್ಯಾನ ರೀ. ಇಡುವೆ ಮಾಡಪ್ಪ ಹೆಂಗನ ಅವನು ನೋಡ್ರಿ ತಿಂಗಳ ಎಷ್ಟು ಪೇಮೆಂಟ್ ಆಕೈತ್ರಿ ನಮ್ಮ ತಮ್ಮಗ. ಅಂಥವನು 1 ಲಕ್ಷ ಸಬ್ಸ್ಕ್ರೈಬರ್ ಆಗಿದ್ದಾರೆ. ಅವ್ನು 1 ಲಕ್ಷಕ್ಕೆ 2,500 ಇಷ್ಟ ಕಡಿಮೆ ಆಗ್ಯಾರ. 2,500 ಕಡಿಮೆ ಆಗಿದ್ದಾರೆ ರೀ. ಇಡುವೆನ ಹಾಕಿಟ್ರೆ ಅವ ಹಂಗೆ ಇಡುವೆ ಹಾಕ್ಕೋತಿದ್ರೆ 1 ಲಕ್ಷ ಮ್ಯಾಗ 1.5 ಲಕ್ಷನ ಹಾಕ್ತಾಯಿದ್ರು ಸಬ್ಸ್ಕ್ರೈಬರು. ಏನು ಮಾಡಿದ್ರೆ ಅಷ್ಟೆಲ್ಲ ದೊಡ್ಡ ಐಡಿ ಇಟ್ಕೊಂಡು ಅವನು ಒಂದು ಇಡುವೆ ಹಾಕೋಕ್ಕಾಗ್ತಾಯಿಲ್ಲ ರೀ. ಹಿಂಗೆ ರೀ ಏನು ಮಾಡ್ತಾರೆ. ಅದಕ್ಕೆ ಈ ವಿಷಯ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕಂತೇಳಿ ಶೇರ್ ಮಾಡ್ಕೊಂಡಿದ್ದಿಟ್ಟ ನೋಡಿ ಫ್ರೆಂಡ್ಸ. ಈ ಥರ ಇದೆ ರೀ. ಈ ಏನೋ ಒಂದು ಕ್ಯಾಮ್ರಾದ ಮುಂದೆ ಬಂದು ನಾನು ಒಂದು ಏನೋ ನನಗೆ ತಿಳಿದು ಏನೋ ಒಂದು ಹಾಕಬೇಕು, ಜನರ ಜೊತೆ ಶೇರ್ ಮಾಡ್ಕೋಬೇಕಂತೇಳಿ ಚೆನ್ನಾಗಿ ತಲೆಯಲ್ಲಿ ಇಟ್ಕೊಂಡು ಏನೋ ಒಂದು ಚೆಂದಾಗಿ ನಾನು ಇದು ಮಾಡ್ಬೇಕಲ್ಲ ಅಂತ ಬಂದಿರ್ತೀನಿ ರೀ. ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಒಂಥರ ಭಯ ಆಗ್ತದೆ ಮಾತಾಡೋಕೆ. ಹಾಗಾಗಿ ನಮ್ಮ ಮನೆಗೆ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಯಾರೂ ಸಪೋರ್ಟ್ ಮಾಡಂಗಿಲ್ಲ ಅನ್ನಂಗಿಲ್ಲ ರೀ. ಅಷ್ಟು ನಮ್ಮ ಯಜಮಾನ್ರು ಸಪೋರ್ಟ್ ಮಾಡ್ತಾರೆ, ನಮ್ಮ ಮಕ್ಕಳಾಯ್ತು ಎಲ್ಲರೂ ಆಯ್ತು ಎಲ್ಲರೂ ಸಪೋರ್ಟ್ ಇದ್ದಾರೆ ನನಗೆ. ಆದರೆ ಯಾರು ಅಷ್ಟು ಅವ್ರವ್ರ ಕೆಲಸದಲ್ಲಿ ಬಿಜಿ ಇದ್ದಾರೆ, ನಾನು ನನ್ನ ಕೆಲಸದಲ್ಲಿ ಬಿಜಿ ಇದ್ದೀನಿ ರೀ. ಹಾಗಾಗಿ ಅವ್ರು ನಮ್ಮ ಯಜಮಾನ್ರು ಕೆಲ್ಸಕ್ಕೆ ಹೋಗ್ತಾರೆ, ನಮ್ಮ ಮಕ್ಕಳು ಸ್ಕೂಲ್ ಹೋಗ್ತಿದ್ರು. ದೊಡ್ಡ ಮಗ ಕಾಲೇಜ್ ಬಿಟ್ಟಿದ್ರೆ ಅವನು ಕೆಲ್ಸಕ್ಕೆ ಹೋಗ್ತಾ ಇದ್ದಾನೆ ರೀ. ಹೀಗಾಗಿ ಅವ್ರಿಗೆ ಅಷ್ಟೊಂದು ಇದು ಮಾಡಲ್ರಿ. ನನಗೆ ಇಡುವೆ ಮಾಡುವಂಥ ಅಷ್ಟು ಎಲ್ಲ ಸಪೋರ್ಟ್ ಮಾಡ್ತಾರೆ. ಯಾರು ಏನು ಇದು ಮಾಡಬೇಡ ಅಮ್ಮ ಇದನ್ನು ಮಾಡಬೇಡ ಅಂತ ನಮ್ಮ ಯಜಮಾನ್ರು ಹಂಗಿಲ್ಲ. ನಮ್ಮ ಯಜಮಾನ್ರು ತುಂಬ ಒಳ್ಳೆಯವ್ರು. ಹಾಗಾಗಿ ನನಗೆ ಒಂದೊಂದು ಸರ್ತಿ ಭಯ ಆಗ್ತಿದ್ರಿ. ಏನಂದ್ರೆ ಏನಾಗಿತ್ತು, ಏನು ಜನ ಏನು ಅನ್ಕೊಂತಾರ, ಏನು ಈ ಥರ ಭಯ ಪಡ್ತಿದ್ರಿ ಅಷ್ಟೇ ರೀ, ಮತ್ತು ಬೇರೆ ಏನಿಲ್ಲ. ಒಂದೊಂದು ಸರಿ ಮನೆಯಾಗೆಲ್ಲ ರೆಸಿಪಿ ಅದು ಇದು ನಾನು ಏನು ಡೈಲಿ ರೂಟೀನ್ಗೆ ಏನಾದರೂ ಶೇರ್ ಮಾಡ್ಕೋಬೇಕು ನಿಮ್ಮ ಹತ್ರ ಅಂದರು ಅದು ಒಂದೊಂದು ಸತಿ ಅನ್ನಿಸ್ತದ್ರೆ ಏನಪ್ಪ ಡೈಲಿ ನಾನು ಬಟ್ಟೆ ಒಗೆದ ಪಾತ್ರೆ ತೊಳೆದ ಅಡುಗೆ ಮಾಡೋದು ಇದನ್ನೇ ಮಾಡ್ಬೇಕಲ್ಲ, ಅವರು ಎಲ್ಲರ ಮನೆಯಾಗ ಇದ್ದಿದ್ದೆ ಅದು ಅಂತ ಒಮ್ಮೆ ಅನ್ನಿಸ್ತದ್ರಿ. ಇಲ್ಲ ನಾನು ಡೈಲಿ ರೂಟೀನ್ಗೆ ಹಾಕಬೇಕು ಇಡುವೆ ಅಂತ ಒಮ್ಮೆ ಅನ್ನಿಸ್ತದ್ರಿ. ಈ ಥರ ನೋಡ್ರಿ ನಾನು ಚಪಾತಿ ಮಾಡ್ಬೇಕ್ರಿ. ಇನ್ನು 1 ಗಂಟೆಗೆ ನಮ್ಮ ಯಜಮಾನ್ರು ನಮ್ಮ ದೊಡ್ಡ ಮಗ ಊಟಕ್ಕೆ ಬರ್ತಾರೆ ರೀ. ಇಟ್ಟತನ ಬೆಳಗ್ಗೆ ಹುಡುಗರು ಶಾಲೆಗೆ ಹೋಗ್ತಾರೆ. ಇಬ್ಬರು ದೊಡ್ಡ ಮಗ ಶಾಲೆ ಬಿಟ್ಟನ್ರಿ, ಸಣ್ಣವ್ರು ಹೋಗ್ತಾರೆ. ಅವ್ರಿಗೆ ಈಗ ಎಕ್ಸಾಮ್ ಅದಾವ್ರಿ ಇನ್ನು 18ನೇ ತಾರೀಕಿಗೆ ರೀ. ಸಣ್ಣ ಮಗನು 10ನೇ ಕ್ಲಾಸ್ ರೀ ಅವನು. ಹಾಗಾಗಿ ಅವ್ರಿಗೆ ಬಿಜಿ ಅದ ನೋಡ್ರಿ. ಮತ್ತೊಂದು ಜರ ಶಾಲೆ ರಜಾ ಕೊಡ್ತಂದ್ರೆ ಅವಾಗ ಏನಾರ ಸ್ವಲ್ಪ ನನಗೆ ಹೆಲ್ಪ್ ಮಾಡ್ತಾರೆ. ಇಡುವೆ ಎಡಿಟ್ ಮಾಡೋದಲ್ಲಿ ಏನೋ ಒಂದು ಹೆಲ್ಪ್ ಮಾಡ್ತಾರೆ. ಈಗ ಸದ್ಯಕ್ಕಂತೂ ಈ ಥರ ಹಾಕ್ತಾಯಿದ್ದೀನಿ ರೀ ನಾ ಇಡುವೆ. ಚೆನ್ನಾಗಿ ನಾನು ಒಂದು ಟೈಮಿಂಗ್ ಇಟ್ಕೊಂಡು ನಾನು ಇಡುವೆ ಹಾಕ್ತಾಯಿದ್ನಿ ಅಂದ್ರೆ ಚೆನ್ನಾಗಿ ಓಡ್ತಿತ್ತು ರೀ. ಅದು ಓಡೋದು ಯೂಟ್ಯೂಬ್ ಕಡೆ ಏನೂ ತಪ್ಪಿಲ್ಲ ರೀ, ನನ್ನದೇ ತಪ್ಪಂತ ನಾನು ಹೇಳ್ತಾಯಿದ್ದೀನಿ ರೀ. ಒಳಗಡೆ ಏನಾದರೂ ಸ್ವಲ್ಪ ಕೆಲಸ ಮಾಡಬೇಕು, ಚಪಾತಿ ಮಾಡ್ಬೇಕಂತಂದೆ ಫ್ರೆಂಡ್ಸ್. ಆದ್ರೆ ಲೈಟ್ ಇಲ್ಲರಿ, ಕತ್ತಲು ಕಾಣಿಸ್ತಾ ಇದೆ ರೀ. ಇಲ್ಲಿ ಬಂದು ನಾನು ಹಿಟ್ಟು ನಾದಿಟ್ಟಿದ್ದೀನಿ ರೀ. ಚಪಾತಿ ಹಿಟ್ಟು ನಾದಿಟ್ಟಿದ್ದೀನಿ ರೀ. ಇದ್ರಾಗ ಉಪ್ಪಿಟ್ಟು ಮಾಡಿದ್ದೆ ನೋಡ್ರಿ. ಉಪ್ಪಿಟ್ಟು ಇಷ್ಟು ಹೋದಾದ್ರೆ ಆಮೇಲೆ ರೀ ಇಲ್ಲಿ ನಾನು ಕಡ್ಲೆಬೇಳೆ ನೆನಿಡ್ತೀನಿ ರೀ. ಇದನ್ನು ಸ್ವಲ್ಪ ಪಲ್ಯ ಮಾಡ್ಬೇಕು ನೋಡ್ರಿ. ಒಂದು ಕಡೆ ಪಲ್ಯಕ್ಕಿಟ್ಟು
ಇನ್ನೊಂದು ಕಡೆ ನಾನು ಚಪಾತಿ ಮಾಡ್ಬೇಕಂದೇನ್ರಿ, ಬೆಳಕಿಲ್ರಿ. ಈ ಕಡೆ ಎಲ್ಲ ಪಡ್ಸಲೆಗೆಲ್ಲ ಬೆಳಕೈತಿ, ಅಲ್ಲಿ ಕಿಚನ್ನಾಗ ಬೆಳಕಿಲ್ಲಾರ್ದಸಿಂದನ ಕೂತೀನಿ ನೋಡ್ರಿ. ನೋಡಿದ್ರಲ್ರಿ ಫ್ರೆಂಡ್ಸ, ಇವತ್ತಿನ ಇಡುವೆ ಇದಾಗಿತ್ತು. ಮತ್ತು ಮುಂದಿನ ವಿಡಿಯೋದಾಗ ಸಿಗ್ತೀನಿ ಫ್ರೆಂಡ್ಸ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್.